ಕೋಟ್ಯಾಂತರ ರೂಪಾಯಿ ವೆಚ್ಚದಲ್ಲಿ ಕಟ್ಟಲಾಗಿರುವ ಬೃಹತ್ ಕಟ್ಟಡ, ಶಕ್ತಿ ಕೇಂದ್ರ ಆಗಬೇಕಿದ್ದ ಕಟ್ಟಡದಲ್ಲಿ ಶಕ್ತಿವಂತರಿಗೆ ಮಾತ್ರ ಪ್ರವೇಶ, ಕೆಟ್ಟು ನಿಂತ ಲಿಫ್ಟ್, ಅಂಗವಿಕಲರು ಮತ್ತು ವೃದ್ಧರಿಗೆ ಇದೊಂದು ಸವಾಲೇ ಸರಿ. ಹೌದು, ನೀವು ನೋಡ್ತಿರೋ ಈ ದೃಶ್ಯ ಮೈಸೂರು ಜಿಲ್ಲೆ ನಂಜನಗೂಡು ತಾಲೂಕು ಕಚೇರಿ. ಮೇಲೆಲ್ಲ ತಳುಕು ಒಳಗೆಲ್ಲ ಉಳುಕು ಅನ್ನೋ ಮಾತು ಈ ಕಟ್ಟಡಕ್ಕೆ ಅಕ್ಷರಶಃ ಅನ್ವಯವಾಗುತ್ತೆ. ಜನರ ತೆರಿಗೆ ಹಣದಿಂದ ಕಟ್ಟಿದ ಕಟ್ಟಡದಲ್ಲಿ ಅವ್ಯವಸ್ಥೆಗಳ ಆಗರ. ಕಟ್ಟಡ ಮೇಲ್ಛಾವಣಿ ಕಿತ್ತು ಹೋಗಿ ನೀರು ಸೋರ್ತಾ ಇದೆ. ಮಳೆಯ ನೀರು ಕಟ್ಟಡದ ಒಳಗೆ ಶೇಖರಣೆಯಾಗಿ ಆಗಮಿಸುವ ಜನ ಹೆಜ್ಜೆ ಇಡಲು ಹೆದರಬೇಕಾದ ಪರಿಸ್ಥಿತಿ ನಿರ್ಮಾಣವಾಗಿದೆ. ಪ್ರತಿದಿನ ಸಾವಿರಾರು ಮಂದಿ ಆಗಮಿಸುವ ತಾಲೂಕು ಕಚೇರಿಯ ದುಸ್ಥಿತಿ ಹೇಳೋರು ಇಲ್ಲ ಕೇಳೋರು ಇಲ್ಲದಂತಾಗಿದೆ. ಕಟ್ಟಡದ ಲಿಫ್ಟ್ ಕೆಟ್ಟು ಹಲವು ತಿಂಗಳುಗಳಾಗಿವೆ. ತಮ್ಮ ಕೆಲಸ ಕಾರ್ಯಗಳಿಗೆ ಆಗಮಿಸುವ ಹಿರಿಯ ನಾಗರಿಕರು ಮತ್ತು ಅಂಗವಿಕಲರು ಲಿಫ್ಟ್ ಇಲ್ಲದ ಕಾರಣ ಪರದಾಡುವಂತಾಗಿದೆ. ಇದಲ್ಲದೆ ಹಲವು ದಿನಗಳಿಂದ ಮಳೆ ಸುರಿತಾನೇ ಇದೆ. ಮಳೆಯ ನೀರು ನಿಂತಲ್ಲೇ ನಿಂತು ಈಜುಕೊಳದ ರೀತಿ ಪರಿವರ್ತನೆಯಾಗಿದೆ. ಇಷ್ಟೇ ಅಲ್ಲದೆ ಶೌಚಾಲಯದ ಸೂಕ್ತ ನಿರ್ವಹಣೆ ಇಲ್ಲ. ಆಗಮಿಸುವ ಜನಕ್ಕೆ ಬಾಯಾರಿಕೆ ಏನಾದರೂ ಆದರೆ ಕುಡಿಯುವ ನೀರಿಗೂ ಹಾಹಾಕಾರ. ಇಷ್ಟೆಲ್ಲ ಅವ್ಯವಸ್ಥೆ ಇದ್ದರೂ ಈ ಸಮಸ್ಯೆ ಬಗೆಹರಿಸುವತ್ತ ಸಂಬಂಧಪಟ್ಟವರು ತಲೆ ಕೆಡಿಸಿಕೊಳ್ತಿಲ್ಲ. ಖುದ್ದು ತಾಲೂಕು ಅಧಿಕಾರಿಗಳ ಕಚೇರಿಯೂ ಆಗಿದ್ದರೂ ಈ ಸಮಸ್ಯೆಗಳನ್ನು ಬಗೆಹರಿಸಲು ಆಗದೇ ಇರೋದು ದುರಂತವೇ ಸರಿ ಅನ್ನುವಂತೆ ಮಾಡಿದೆ. ಕಚೇರಿ ಒಳಗೆ ಮತ್ತು ಹೊರಗೆ ಕಸ ಎಲ್ಲೆಂದರಲ್ಲಿ ಬಿದ್ದಿದೆ. ಕಚೇರಿ ಮೇಲ್ಛಾವಣಿ ಮತ್ತು ಕಾರಿಡಾರ್ ಕತೆ ಹೇಳಂಗೆ ಇಲ್ಲ. ಲಿಫ್ಟ್ ಕೆಟ್ಟು ನಿಂತು ಹೋಗಿದ್ದರೂ ಅದನ್ನ ಸರಿಪಡಿಸುವ ಗೋಜಿಗೆ ಯಾರೂ ಹೋಗ್ತಿಲ್ಲ. ಇದಕ್ಕೂ ರೂಲ್ಸ್ ರೆಗ್ಯುಲೇಷನ್ ಎಸ್ಟಿಮೇಟ್ ಅದು ಇದು ಅಂತ ಲಿಫ್ಟ್ ದುರಸ್ತಿಗೆ ಮುಂದಾಗಿಲ್ಲ. ದೂರದ ಊರುಗಳಿಂದ ಆಗಮಿಸುವ ಜನ ಇವೆಲ್ಲವುಗಳನ್ನ ನೋಡಿ ಆಡಳಿತ ವ್ಯವಸ್ಥೆಗೆ ಇಡೀ ಶಾಪ ಹಾಕುವಂತಾಗಿದೆ. ನನ್ನ ಹೆಸರು ನಂದೀಶ್ ಅಂತ, ಸಿಂಧುವಳ್ಳಿ ಸಾಮಾಜಿಕ ಕಾರ್ಯಕರ್ತ. ಇಲ್ಲಿ ತಾಲೂಕು ಆಫೀಸಲ್ಲಿ ತುಂಬಾ ಸಮಸ್ಯೆಗಳಿದೆ. ತಹಸೀಲ್ದಾರ್ ಕೇಳೋದು ಲಿಫ್ಟ್ ಇಲ್ಲ, ನಾನು ರೆಡಿ ಮಾಡ್ತಿದ್ದೆ ಮೊದಲು ಒಂದ್ಸಲ ಕಂಪ್ಲೇಂಟ್ ಮಾಡಿ. ಮತ್ತೆ ಇದೇ ರೀತಿ ಆಗಿದೆ ನೋಡಿ, ವಯಸ್ಸಾದವ್ರಿಗೆ ತುಂಬಾ ಸಮಸ್ಯೆ ಆಗುತ್ತೆ. ಸರ್ವಿಸಸ್ ಆಫೀಸಿಗೆ ಹೇಳಿದೆ, ವಯಸ್ಸಾದಂಥವ್ರು ಈಗೆಲ್ಲ ತುಂಬ ಮೀಟಿಂಗ್ ಹೋಗೋಕ್ಕಾಗಲ್ಲ, ತುಂಬ ಕಷ್ಟ. ತಹಸೀಲ್ದಾರ್ ಹೇಳಿದ್ರೆ ಕೇಳಲ್ಲ, ಅವ್ರು ಅಲ್ಲೇ ಇಲ್ಲ ಹೋಯ್ತಾರೆ, ಬೆಳಗ್ಗೆ ಹೋಯ್ತಾರೆ. ಅಲ್ಲಿ ಅವ್ರಂತ ಕೊಂಕಣ ಆಫೀಸು ಅವರು ಸರಿ ಇದೆ. ತುಂಬ ಸಮಸ್ಯೆಗಳು ಮಂಜುಕೂಡಂತೂ ಯಾವುದಿದೆ, ತುಂಬ ಸಮಸ್ಯೆಗಳು. ಕೆಲಸಗಳು ಆಗ್ತಾ ಇಲ್ಲ, ಯಾವುದೇ ಪಬ್ಲಿಕ್ ಕೆಲಸಗಳು ಆಗ್ತಾ ಇಲ್ಲ. ಈ ರೀತಿ ಮಾಡ್ತಾರೆ. ವಯಸ್ಸಾದಂಥವ್ರೆಲ್ಲ ಅಳಿಸ್ತಾರೆ, ಪಾಪ ಅವ್ರಿಗೆಲ್ಲ ಆಗಲ್ಲ. ನಿಟ್ಟಿನಲ್ಲಿ ಸಮಸ್ಯೆ, ಕುಡಿಯೋ ನೀರಿಲ್ಲ, ತುಂಬ ಸಮಸ್ಯೆಗಳು. ತಹಸೀಲ್ದಾರ್ ಆಯ್ತು ಮಾಡೋಣ ಅಂತ ಇದೇ ರೀತಿ ಹೋಯ್ತಾ ಇದ್ದಾರೆ. ಒಟ್ಟು ಸಮಸ್ಯೆನ ಬಂದಿಲ್ಲ ಸರ್. ಈಗ ಮಳೆಗಾಲ ಬೇರೆ, ನೀರುಗಳು ನಿಂತಿದೆ. ವಯಸ್ಸಾದವರೆಲ್ಲ ಬಂದ್ರೆ ಮೆಟ್ಲು ಹತ್ಕೊಂಡು ಯಾವ ತುಂಬಾ ಸಮಸ್ಯೆ ಆಗುತ್ತೆ ಸರ್. ನಾವು ಹೇಳಿದೀವಿ ಅವ್ರಿಗೆ, ತಹಸೀಲ್ದಾರ್ಗೆ ತುಂಬಾ ಸಲ ಭೇಟಿ ಮಾಡಿ, ನಾನೇ ಭೇಟಿ ಮಾಡಿ ಹೇಳಿದ್ದೀನಿ. ಆದ್ರೂ ಅವರು ಸಮಸ್ಯೆ ಬಗೆಹರಿಸಿಲ್ಲ. ನೀವೇ ನೋಡ್ತಾ ಇದ್ದೀರಾ, ನೀರಿದೆ, ಮಳೆಗಾಲ ಬೇರೆ, ಸಮಸ್ಯೆಗಳು ತುಂಬಾ ಸಮಸ್ಯೆಗಳು. ಟ್ಯಾಕ್ಸ್ ಬೀಳ್ತು ಅಂದ್ರೆ ವಯಸ್ಸಾದಂತ ಏನ್ ಮಾಡೋದು, ಪಾಪ ವಯಸ್ಸಾದಂಥವ್ರೆಲ್ಲ ಬರ್ತಾರೆ. ಬಂದಂತ ಸಮಯದಲ್ಲಿ ಟ್ಯಾಕ್ಸ್ ಬಿಟ್ಟಿದೆ, ಯಾರೋ ಹೊಣೆ ಆಗಲ್ಲ. ಹಾಗಾಗಿ ಇದು ಇಟ್ಟು ಇಲ್ಲ, ಸಮಸ್ಯೆಗಳು ತುಂಬಾ ಸಮಸ್ಯೆ ಆಯ್ತು. ಆಯ್ತು ತಾಲೂಕು ಆಫೀಸಲ್ಲಿ ತುಂಬಾ ಸಮಸ್ಯೆ. ಇಲ್ಲೇ ನೀರು ಇಲ್ಲ ಸರ್, ಬರಂತ ಜನಗಳಿಗೆ ಇಲ್ಲೇ ನೀರು ಸಹ ಕೂಡ ಕೈತಾನೆ ಹೋಗ್ತಾ ಇದೆ. ಅಂದ್ರೆ ಎಷ್ಟು ಆಡಳಿತ ಇದು ವೈಫಲ್ಯ ಎಷ್ಟಿದೆ, ಎಷ್ಟು ಕಾಣ್ತಾ ಇದೆ ನಮ್ಮೂರಲ್ಲಿ. ಒಟ್ಟಾರೆ ತಾಲೂಕು ಕಚೇರಿಯಲ್ಲಿನ ಈ ಎಲ್ಲಾ ಸಮಸ್ಯೆಗಳನ್ನ ನೋಡಿದ್ರೆ ಈ ದೇಶದ ಕತೆ ಇಷ್ಟೇ ಕಣಪ್ಪೋ, ಇಲ್ಲಿ ಚಿಂತೆ ಮಾಡಿ ಲಾಭ ಇಲ್ಲ ಅನ್ನುವಂತಾಗಿದೆ. ಖುದ್ದು ತಾಲೂಕು ಕಚೇರಿಯ ದುಸ್ಥಿತಿಯೇ ಈ ರೀತಿ ಆದ್ರೆ ಗ್ರಾಮೀಣ ಭಾಗದ ಸರ್ಕಾರಿ ಕಟ್ಟಡಗಳ ಸ್ಥಿತಿಗತಿ ಏನು ಅನ್ನೋದು ಯಕ್ಷ ಪ್ರಶ್ನೆಯಾಗಿದ್ದು, ಸಾರ್ವಜನಿಕರ ಈ ಪ್ರಶ್ನೆಗಳಿಗೆ ಸಂಬಂಧಪಟ್ಟವರೇ ಉತ್ತರಿಸಬೇಕಿದೆ.